ನಮಸ್ಕಾರ ಸ್ನೇಹಿತರೆ, ನಮ್ಮ ಫುಡ್ ಫ್ಯಾಕ್ಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಪ್ರತಿದಿನ ತಿನ್ನುವ ಆಹಾರದ ಬಗ್ಗೆ ಒಮ್ಮೆ ಯೋಚಿಸಿ ನೋಡೋಣ. ಅನ್ನ, ರೊಟ್ಟಿ, ದಾಲ್, ಮಾಂಸ, ಹಾಲು, ಹಣ್ಣು, ತರಕಾರಿಗಳು. ನಾವು ಇವುಗಳನ್ನು ರುಚಿಗಾಗಿ, ಹೊಟ್ಟೆ ತುಂಬಿಸಲು ಅಥವಾ ಸಂತೋಷವನ್ನು ಹಂಚಿಕೊಳ್ಳಲು ತಿನ್ನುತ್ತೇವೆ. ಆದರೆ ಆಹಾರವು ಕೇವಲ ಇಷ್ಟಕ್ಕೆ ಮಾತ್ರವಲ್ಲ. ಆಹಾರವು ನಮ್ಮ ಜೀವನದ ಮೂಲಭೂತ ಅವಶ್ಯಕತೆ. ಇದು ದೇಹಕ್ಕೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು ಇವೆಲ್ಲವೂ ನಮಗೆ ಶಕ್ತಿ ನೀಡಲು, ಬೆಳೆಯಲು ಮತ್ತು ಆರೋಗ್ಯವಾಗಿರಲು ಸಹಾಯ ಮಾಡುತ್ತವೆ. ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಮತ್ತು ವಿಶೇಷವಾಗಿ ಗರ್ಭಿಣಿಯರು, ತಾಯಂದಿರು ಮತ್ತು ರೋಗಿಗಳಿಗೆ ಸರಿಯಾದ ಆಹಾರವು ಅತಿ ಮುಖ್ಯ. ಹೀಗಾಗಿ ಸಮತೋಲಿತ ಆಹಾರವೇ ಆರೋಗ್ಯಕರ ಜೀವನದ ಆಧಾರ. ಆಹಾರದ ಕಾರ್ಯಗಳನ್ನು 3 ವಿಧಗಳಾಗಿ ವಿಂಗಡಿಸಬಹುದು. ಶಕ್ತಿ ನೀಡುವ ಆಹಾರ, ಎನರ್ಜಿ ಫುಡ್ಸ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಹೆಚ್ಚಿರುವ ಆಹಾರಗಳು. ಇವು ಉಸಿರಾಟ, ರಕ್ತಹರಿವು, ಜೀರ್ಣಕ್ರಿಯೆ ಮತ್ತು ಇತರ ದೈನಂದಿನ ಚಟುವಟಿಕೆಗಳಿಗೆ ಶಕ್ತಿ ಒದಗಿಸುತ್ತವೆ. ಉದಾಹರಣೆ: ಅಕ್ಕಿ, ಗೋಧಿ, ಆಲೂಗಡ್ಡೆ, ಸಕ್ಕರೆ, ಎಣ್ಣೆ. ಬೆಳವಣಿಗೆ ಮತ್ತು ದುರಸ್ತಿಯ ಆಹಾರ, ಬಿಲ್ಡಿಂಗ್ ಫುಡ್ಸ್. ಪ್ರೋಟೀನ್ ಹೆಚ್ಚಿರುವ ಆಹಾರಗಳು. ಇವು ಸ್ನಾಯುಗಳು, ಎಲುಬುಗಳು ಮತ್ತು ಚರ್ಮದ ಬೆಳವಣಿಗೆ ಮತ್ತು ರೋಗದ ನಂತರ ದೇಹವನ್ನು ದುರಸ್ತಿ ಮಾಡುತ್ತವೆ. ಉದಾಹರಣೆ: ಹಾಲು, ಮೊಟ್ಟೆ, ಮಾಂಸ, ಮೀನು, ಬೇಳೆಗಳು. ರಕ್ಷಣೆ ಮತ್ತು ನಿಯಂತ್ರಣದ ಆಹಾರ, ಪ್ರೊಟೆಕ್ಟಿವ್ ರೆಗ್ಯುಲೇಟಿಂಗ್ ಫುಡ್ಸ್. ವಿಟಮಿನ್ಗಳು ಮತ್ತು ಖನಿಜಗಳು ಹೆಚ್ಚಿರುವ ಆಹಾರಗಳು. ಇವು ದೇಹದ ತಾಪಮಾನ, ಹೃದಯ ಬಡಿತ, ರಕ್ತ ಹೆಪ್ಪುಗಟ್ಟುವಿಕೆ ಮುಂತಾದ ಕಾರ್ಯಗಳನ್ನು ನಿಯಂತ್ರಿಸಿ ರೋಗಗಳಿಂದ ರಕ್ಷಿಸುತ್ತವೆ. ಉದಾಹರಣೆ: ಹಣ್ಣುಗಳು, ತರಕಾರಿಗಳು, ಹಸಿರು ಕಾಯಿಗಳು. ಆಹಾರವು ಕೇವಲ ದೇಹಕ್ಕೆ ಮಾತ್ರವಲ್ಲ, ನಮ್ಮ ಸಮಾಜ ಮತ್ತು ಮನಸ್ಸಿಗೂ ಪೋಷಣೆ ನೀಡುತ್ತದೆ. ಹಬ್ಬಹರಿದಿನಗಳಲ್ಲಿ ಆಹಾರವನ್ನು ಹಂಚಿಕೊಳ್ಳುವುದು ನಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಹಬ್ಬದ ಸಿಹಿತಿಂಡಿಗಳು ನಮಗೆ ಪ್ರೀತಿ, ನೆಮ್ಮದಿ ಮತ್ತು ಸಂತೋಷವನ್ನು ನೀಡುತ್ತವೆ. ನಾವು ತಿನ್ನುವ ಪ್ರತಿ ಊಟವೂ ನಮ್ಮ ದೇಹಕ್ಕೆ ಇಂಧನವಾಗಿದೆ. ಅನ್ನ, ರೊಟ್ಟಿ, ಹಾಲು, ಹಣ್ಣು, ತರಕಾರಿ ಇವೆಲ್ಲವೂ ನಮಗೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ಸ್ ಮತ್ತು ಖನಿಜಗಳಂತಹ ಪೋಷಕಾಂಶಗಳನ್ನು ನೀಡುತ್ತವೆ. ಇವು ಶಕ್ತಿ, ಬೆಳವಣಿಗೆ ಮತ್ತು ರೋಗ ಪ್ರತಿರೋಧ ಶಕ್ತಿಗೆ ಅತ್ಯಗತ್ಯ. ಆದರೆ ಒಳ್ಳೆಯ ಆಹಾರವನ್ನು ಹೇಗೆ ಆರಿಸುವುದು? ಸಮತೋಲನ ಆಹಾರ. ಮೊದಲನೆಯದು, ಸಮತೋಲನ ಮುಖ್ಯ. ಪ್ರತಿ ಊಟದಲ್ಲೂ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ ಇರಲೇಬೇಕು. ಸ್ವಚ್ಛತೆ. ಎರಡನೆಯದು, ಸ್ವಚ್ಛತೆ. ಆಹಾರವನ್ನು ತಯಾರಿ ಮಾಡುವ ಮುನ್ನ ಮತ್ತು ತಿನ್ನುವ ಮುನ್ನ ಚೆನ್ನಾಗಿ ತೊಳೆಯಿರಿ. ರೋಗಗಳಿಂದ ದೂರ ಇರೋಣ. ಪೋಷಣೆ. ಮೂರನೆಯದು, ರುಚಿಗಿಂತ ಪೋಷಣೆ. ಕೇವಲ ರುಚಿಗಾಗಿ ಅಲ್ಲ, ದೇಹಕ್ಕೆ ಏನು ಒಳ್ಳೆಯದು ಎಂದು ಯೋಚಿಸಿ. ಹೆಚ್ಚು ಎಣ್ಣೆ, ತುಪ್ಪ ಮತ್ತು ಸಕ್ಕರೆಯನ್ನು ತಪ್ಪಿಸಿ. ವೈವಿಧ್ಯತೆ. ನಾಲ್ಕನೆಯದು, ವೈವಿಧ್ಯತೆ. ಒಂದೇ ರೀತಿಯ ಆಹಾರ ತಿನ್ನಬೇಡಿ. ವಿವಿಧ ರೀತಿಯ ಹಣ್ಣುಗಳು, ತರಕಾರಿಗಳನ್ನು ಸೇವಿಸಿ. ಅಗತ್ಯತೆಗೆ ತಕ್ಕ ಆಹಾರ. ಐದನೆಯದು, ನಿಮ್ಮ ಅಗತ್ಯತೆಗೆ ತಕ್ಕ ಆಹಾರ. ಮಗು, ಹಿರಿಯ, ಗರ್ಭಿಣಿ ಅಥವಾ ರೋಗಿ ಪ್ರತಿಯೊಬ್ಬರ ಆಹಾರ ಅಗತ್ಯವು ವಿಭಿನ್ನವಾಗಿರುತ್ತದೆ. ಮತ್ತು ಒಂದು ಮುಖ್ಯ ಸಲಹೆ: ಸಾಧ್ಯವಾದರೆ ರಾಸಾಯನಿಕ ಮುಕ್ತ ಜೈವಿಕ ಆಹಾರವನ್ನು ಆರಿಸಿಕೊಳ್ಳಿ. ಇಲ್ಲದಿದ್ದರೆ ಆಹಾರವನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಆಹಾರವು ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಅದು ನಮ್ಮ ಸಂಸ್ಕೃತಿ, ಸಂತೋಷ ಮತ್ತು ಆರೋಗ್ಯದ ಆಧಾರ. ಸರಿಯಾಗಿ ಆಯ್ಕೆ ಮಾಡಿ ಆರೋಗ್ಯವಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಕಮೆಂಟ್ಗಳಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಅದರವರೆಗೆ ಲೈಕ್ ಮಾಡಲು, ಶೇರ್ ಮಾಡಲು ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವಿಡಿಯೋವನ್ನು ಕಡೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.